ಭಾರ್ಗವ್. ಆದ್ಮೇಲೆ ಒಂದು ವಿಶೇಷವಾದ ಘೋಷಣೆ ಆಗ್ತಾ ಇದೆ. ನಾಲ್ನೂರು ತಂಡದವರು ಸ್ವರ್ಗಾವಿ ತಂಡದ ಮೇಲೆ ಬೋನಸ್ ಅನ್ನ ತೆಗೆದುಕೊಂಡ್ರೆ 100 ರೂಪಾಯಿ ಅವರು ಸುರೇಶ್ ತರ್ಸನ್ ಅವರು ಕೊಡ ಮಾಡ್ತಾ ಇದ್ದಾರೆ. ಹಾಗೆ ಸ್ವರ್ಗಾವಿ ತಂಡದವರು 400 ತಂಡದ ಮೇಲೆ ಬೋನಸ್ ತಗೊಂಡ್ರೆ ಕೂಡ 100 ರೂಪಾಯಿನ ಕೊಡ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ಬಸವರಾಜನ್ ಅವರಿಗೆ. ಈ ಒಂದು ಪಂದ್ಯಾವಳಿಯಲ್ಲಿ ಗೆದ್ದ ತಂಡಕ್ಕೆ 100 ರೂಪಾಯಿನ ಕೊಡ ಮಾಡಿದ್ದಾರೆ. ದೊಡ್ಡಯ್ಯ ಹಿರೇಮಠ ಅವರು 1 ಅಂಕದ ಮೊದಲ ಗಳಿಕೆ ಆಗ್ತಾ ಇದೆ ಸ್ವರ್ಗಾವಿ ತಂಡದ ಪರವಾಗಿ. ಈ ಪಂದ್ಯದ ರೆಫ್ರಿ ಆಗಿ ಸುಶಾಂತ್ ಸರ್ ಅವರು, ಹಾಗೆ ಅಂಪೈರ್ಸ್ ಆಗಿ ಸಾಲುಟ್ಗೆ ಸರ್, ಮೇತ್ರಿ ಸರ್ ಅವರು, ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಪೂಜಾರಿ ಸರ್ ಅವರು, ಹಾಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಲ್ಲು ಸರ್ ಅವರು, ಹಾಗೆ ಟೈಮರ್ ಆಗಿ ನಿರಂತರ ಸೇವೆಯಲ್ಲಿದ್ದಾರೆ ಕೃಷ್ಣ ಸರ್ ಅವರು, ಹಾಗೆ ಇವರೆಲ್ಲರ ತಂಡಕ್ಕೆ ಕ್ಯಾಪ್ಟನ್ ಆಗಿರತಕ್ಕಂಥ, ಚೇರ್ಮನ್ ಆಗಿರತಕ್ಕಂಥ BC ಅಲ್ಲಾಪುರಿ ಸರ್ ಅವರು ಕೂಡ ಒಳ್ಳೆಯ ಒಂದು ಆಟವನ್ನ ಮಾಡ್ತಾ ಇದ್ದಾರೆ ಮೈದಾನದಲ್ಲಿ. ಕೊನೆಯ ಒಂದು ಪಂದ್ಯ ಈ ಒಂದು ಪಂದ್ಯದಲ್ಲಿ ಉಳ್ಕೊಂಡಿದೆ. ದೊಡ್ಡಯ್ಯ ಹಿರೇಮಠ ಅವರು ಗೆದ್ದ ತಂಡಕ್ಕೆ 101 ರೂಪಾಯಿಯನ್ನ ಕೊಡ ಮಾಡಿದ್ದಾರೆ, ಗಮನಿಸಬೇಕು. ಹಾಗೆ ಪ್ರಭು ಅರಳಿಮಟ್ಟಿ ಅವರು ಇದ್ರೆ ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ಪ್ರಭು ಅರಳಿಮಟ್ಟಿ ಪ್ರಭು ಹಲೋ ದಿ ಬೆಸ್ಟ್ ರೈಡರ್ ಅನಿಲ ದಾನೇಶ್ ಹುಳಿ ತೆಳಕೊಂಡ್ರಿ ನೀವು ಅಲ್ಲಿ ನಿಮಗಾಗಿ ಗ್ಯಾಲರಿ ಎಕ್ಸಿಟಲ್ಲಿ ದಾನೇಶ್ ಹುಳಿ 2 ಅಂಕಗಳು ಸ್ವರ್ಗಾವಿ ತಂಡಕ್ಕೆ. ಹೀಗಾಗಿ 3-3 ಸಮ. ಮತ್ತೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಠಲ್ ಅವರು ಕಾಣಿಸ್ತಾ ಇದ್ದಾರೆ. 400 ತಂಡದ ಪರವಾಗಿ ಜರ್ಸಿ ನಂಬರ್ 8 ಸ್ವರ್ಗಾವಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಶರಣಾಗತಿ ಆಗ್ತಾ ಇದ್ದಾರೆ ವಿಠಲ್ ಅವರ ದಾಳಿಯಲ್ಲಿ. ಸಂಘಟಿತ ಪ್ರಯತ್ನ ನಡೀತಾ ಇದೆ ಸ್ವರ್ಗಾವಿ ತಂಡದ ಪರವಾಗಿ. ಬಹಳ ಬಲಿಷ್ಠವಾಗಿರ್ತಕ್ಕಂಥ ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ. ಇದು ಫೈನಲ್ ಮ್ಯಾಚ್. ದಿ ಫೈನಲ್ ಮ್ಯಾಚ್ ನಾಗ್ನೂರ್ ವರ್ಸಸ್ ಸ್ವರ್ಗಾವಿ. ಒಂದು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ನಾಗ್ನೂರ್ ತಂಡ, ಹಾಗೆ ಕೋಟೆನಾಡು ಬಾಗಲಕೋಟೆ ಜಿಲ್ಲೆಯ ಸ್ವರ್ಗಾವಿ ತಂಡಗಳ ಮಧ್ಯೆ ಫೈನಲ್ ಪಂದ್ಯ ನಡೀತಾ ಇದೆ. ಪ್ರತಿಷ್ಠಿತ 2 ಜಿಲ್ಲೆಗಳ ಮಧ್ಯೆ ಫೈನಲ್ ಹಣಾಹಣಿ. ಒಂದು ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ ಮೈದಾನದ ಮಧ್ಯದಲ್ಲಿ. ರೈಡಿಂಗ್ ಅಲ್ಲಿ ಮತ್ತೆ ಜರ್ಸಿ ನಂಬರ್ 10 ಅರಳಿಮಟ್ಟಿಯ ಇನ್ನೋರ್ವ ಖ್ಯಾತ ಗಾಯಕರಾದ ಶ್ರೀಶೈಲ್ ಹೋಳಿ ಅವರಿಂದ ನೆಕ್ಸ್ಟ್ ಸಂಗೀತ. ಉತ್ತಮವಾಗಿರ್ತಕ್ಕಂಥ ಒಂದು ದಾಳಿಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮಣ್ ಅವರು. 1 ಅಂಕದ ಗಳಿಕೆಯಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಹೀಗಾಗಿ 6-3 ಮಧ್ಯ ಪಂದ್ಯ ನಡೀತಾ ಇದೆ ಈ ಮೈದಾನದ ಮಧ್ಯದಲ್ಲಿ. ಒಂದು ಬಾಗಲಕೋಟೆ ಜಿಲ್ಲೆ, ಇನ್ನೊಂದು ಬೆಳಗಾವಿ ಜಿಲ್ಲೆ. ಈ ಒಂದು ಪಂದ್ಯದ ರೆಫ್ರಿ ಆಗಿ ಸುಶಾಂತ್ ಸರ್ ಅವರು, ಹಾಗೆ ಅಂಪೈರ್ಸ್ ಆಗಿ ಸಾಲುಟಿ ಸರ್, ಮೇತ್ರಿ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ಬಹಳಷ್ಟು ಚಾಕ್ಯಾಚಕ್ಯತೆಯಿಂದ ಹದ್ದಿನ ಕಣ್ಣಿನ ಮೂಲಕ ಒಳ್ಳೆಯ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪಂದ್ಯಾವಳಿಯಲ್ಲಿ. ಮತ್ತೆ ದಾಳಿ ಭಾಗದಲ್ಲಿ ಲಕ್ಷ್ಮಣ್ ಅವರು ಜರ್ಸಿ ನಂಬರ್ 77 ದಾಳಿ. ಇಲ್ಲಿಯವರೆಗೆ ಪದೇ ಪದೇ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಲವಾರು ಬಾರಿ ಯಶಸ್ವಿಗೊಂಡಿದ್ದಾರೆ. ಈ ಬಾರಿ ವಿಫಲತೆಯನ್ನ ಕಾಣ್ತಾ ಇದ್ದಾರೆ ಲಕ್ಷ್ಮಣ್ ಅವರ ಒಂದು ದಾಳಿ. ಸೂಪರ್ ಟ್ಯಾಕಲ್ ಆಗಿದೆ. 5-6 ಸಾರಿ 6-6. ಈಗಾಗಲೇ ನಾಗ್ನೂರ್ ತಂಡ 1 ಬೋನಸ್ ಅನ್ನ ಮಾಡಿದೆ. ಬಸವರಾಜ್ ತಡ್ಸನ್ ಅವರು 100 ರೂಪಾಯಿಯನ್ನ ನಮ್ಮ ರೆಫ್ರಿ ಹತ್ರ ಕೊಡ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು.
ಸುರೇಶ್ ತಡಸನವರು 100 ರೂಪಾಯಿನ ಕೊಡಬೇಡಿದ್ದಾರೆ. ಈಗಾಗಲೇ 400 ತಂಡ ಬೋನಸ್ ಪಾಯಿಂಟ್ ಅನ್ನ ತೆಗೆದುಕೊಂಡಿದೆ. 100 ನಮ್ಮ ಕೃಷ್ಣ ಸರ್ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಎಸ್ ಸರ್. ಓಕೆ, ಸ್ವರ್ಗಾವಿ ತಂಡದವರು ಕೂಡ ಒಂದು ಬೋನಸ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅವರಿಗೂ ಕೂಡ 100 ರೂಪಾಯಿ ಇನ್ನು ವೇಟಿಂಗ್ ಅಲ್ಲಿ ಇದೆ. ಆದ್ರೆ ಹಣ ಮಾತ್ರ ಬಂದಿದೆ ಸರ್ ನಿಮ್ಮ ಹತ್ರ. ಧನ್ಯವಾದಗಳು ಸುರೇಶ್ ಅವರಿಗೆ. ಎಡಬದಿ ಆಟಗಾರ ಹಾಗೆ ಈ ಒಂದು ಫೈನಲ್ ಪಂದ್ಯದಲ್ಲಿ ವಿಜಯಶಾಲಿಯಾದ ತಂಡಕ್ಕೆ ದುಂಡಯ್ಯ ಹಿರೇಮಠ ಅವರು 101 ರೂಪಾಯಿನ ಕೊಡಬೇಡಿದ್ದಾರೆ. ಹಾಗೆ ಯಾರಾದ್ರೂ ಬಹುಮಾನಗಳನ್ನ ಘೋಷಣೆ ಮಾಡೋದಿದ್ರೆ ದಯವಿಟ್ಟು ಈ ಒಂದು ಸ್ಕೋರಿಂಗ್ ಡಿಪಾರ್ಟ್ಮೆಂಟ್ ಹತ್ರ ಬಂದು ತಾವು ಬಹುಮಾನಗಳನ್ನ ಅನೌನ್ಸ್ಮೆಂಟ್ ಮಾಡಬಹುದು. ಮತ್ತೆ ದಾಳಿಯಲ್ಲಿ ಅತಿ ಯಶಸ್ವಿ ದಾಳಿಗಾರ, ಆಲ್ರೌಂಡರ್ ಆಟಗಾರ ಅಂತಾನೆ ಹೇಳ್ಬಹುದು. ವಿಠಲ್ ಅವರು ಜರ್ಸಿ ನಂಬರ್ 8ರಲ್ಲಿ ಕಾಣಿಸ್ತಾ ಇದ್ದಾರೆ. 8-7 ಮಧ್ಯ ಪಂದ್ಯ ಮೈದಾನದ ಮಧ್ಯದಲ್ಲಿ ನಡೀತಾ ಇದೆ. ಅರ್ಧ ಸಮಯದ ಮುಕ್ತಾಯದ ನಂತರ ಪಂದ್ಯದ ಸ್ಕೋರ್ ಈ ರೀತಿಯಾಗಿದೆ, 8-7. ಪ್ರಜ್ವಲ್ ಅವರು ಫೈನಲ್ ಹಳಹಾಡಿ ಹೈ ವೋಲ್ಟೇಜ್ ಪಂದ್ಯ. ಮೊದಲ ಬಹುಮಾನ ಯಾರ ಮನೆಯಲ್ಲಿಗೆ ಕಾದು ನೋಡತಕ್ಕಂತ ಒಂದು ಅವಕಾಶ. ಈಗಾಗಲೇ ಇಲ್ಲಿಯವರೆಗೆ ಬಲಿಷ್ಠ ಆಟವನ್ನು ಆಡಿದ್ದಾರೆ ಎರಡು ತಂಡಗಳು. ಒಂದು ನಾಗ್ನೂರು ತಂಡ ಹಾಗೂ ಸ್ವರ್ಗಾವಿ ತಂಡ ಉತ್ತಮ ಆಟವನ್ನ ಪ್ರದರ್ಶನ ಮಾಡಿ ಮೈದಾನದ ಮಧ್ಯದಲ್ಲಿ ಒಳ್ಳೆಯ ಆಟವನ್ನ ತೋರ್ಪಡಿಸಿದ್ದಾರೆ. ಎಲ್ಲ ವೀಕ್ಷಕರಿಗೆ, ಎರಡು ತಂಡದ ತರಬೇತುದಾರರಿಗೆ ಹಾಗೂ ಆಟಗಾರರಿಗೆ ಅಭಿನಂದನೆ ಜೊತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಮತ್ತೆ ರೇಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜರ್ಸಿ ನಂಬರ್ 11. ದಾಳಿಯಲ್ಲಿ ಹಿಡಿತದಲ್ಲಿ ಯಶಸ್ವಿಯಾಗಿದ್ದಾರೆ ಸ್ವರ್ಗಾವಿ ತಂಡದವರು. ಈ ಬಾರಿ ಲಕ್ಷ್ಮಣ್ ಅವರನ್ನ ಟ್ಯಾಕಲ್ ಮಾಡಿದ್ದಾರೆ. ಸ್ಕೋರ್ 8 each, 8-8 ಸಮ. ಈಗಾಗಲೇ ಪಂದ್ಯ ಅರ್ಧ ಸಮಯ ಮತ್ತೆ ಥರ್ಡ್ ರೈಟ್ ಬೋರ್ಡ್ ಮಾಡಿಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತಹ ಅನಿವಾರ್ಯತೆ ಬಂದೊಂದಿಗಿದೆ ಲಕ್ಷ್ಮಣ್ ಅವರಿಗೆ. ಈ ಬಾರಿ ಕಾಲು ನೋಡುವ ದಾಳಿ ಯಶಸ್ವಿಯಾಗಿದೆ. ಲಕ್ಷ್ಮಣ್ ಅವರ ಒಂದು ದಾಳಿ ಮೈದಾನದ ಮಧ್ಯದಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ಅಂಕವನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ ಲಕ್ಷ್ಮಣ್ ಅವರು. ಜರ್ಸಿ ನಂಬರ್ 3ರ ದಾಳಿ ನೇರವಾಗಿ ಸ್ವರ್ಗಾವಿ ತಂಡದ ಮೇಲೆ ಆಗ್ತಾ ಇದೆ. ಪಶ್ಚಿಮ ತುದಿಯಲ್ಲಿರ್ತಕ್ಕಂಥ ಸ್ವರ್ಗಾವಿ ತಂಡದ ಮೇಲೆ 9-8. ಮಧ್ಯದಾಳಿಯಲ್ಲಿ ಲಕ್ಷ್ಮಣ್, ಜಸ್ಟ್ ನಂಬರ್ 7.
ಮೂಗಂ ಅದ್ವೇರೆ ಈ ಪಂದ್ಯ ಮುಗಿದ ತಕ್ಷಣ ಪರಸ್ಪರ ಬಂದಂತಹ ಎಲ್ಲ ಆಟಗಾರರಿಗೆ ಕ್ರೀಡಾ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಬಲಿಷ್ಠ ಟ್ಯಾಕಲ್ ಊಟದ ಒಂದು ವ್ಯವಸ್ಥೆ ಕೂಡ ಇರುತ್ತದೆ. ಲಾಸ್ಟ್ 2 ಮಿನಿಟ್. ಈ ಪಂದ್ಯ ಮುಗಿದ ತಕ್ಷಣ ಎರಡು ತಂಡದ ಆಟಗಾರರು ಮೈದಾನದ ಮಧ್ಯದಲ್ಲಿ ಉಳ್ಕೊಳ್ಬೇಕು. ಸೊ ತಮಗೆ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸಂಘಟಕರು. ಅರಳಿಮಟ್ಟಿ ತಂಡದ ಎಲ್ಲ ಕಬಡ್ಡಿ ಆಟಗಾರರು ಮುಂದಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಮೈದಾನಕ್ಕೆ ಆಗಮಿಸಬೇಕು. ಪ್ರಾಮಾಣಿಕತೆ ಆಟ ಈಗಾಗಲೇ ಪಂದ್ಯ 11-8 ಮಧ್ಯೆ ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ದಾಳಿ ಆಗ್ತಾ ಇದೆ. ಸ್ವರ್ಗವಿ ತಂಡದ ಮೇಲೆ ಕೊನೆಯ ಆಟಗಾರ ಉಳ್ಕೊಂಡಿದ್ದಾರೆ ನಾಗೂರು ಮೂಲದ ಪರವಾಗಿ. ಲಾಸ್ಟ್ 1 ಮಿನಿಟ್. ಉತ್ತಮವಾದ ಬೋನಸ್ ಪಾಯಿಂಟ್ ಚೆನ್ನಾಗಿ ಡಿಸ್ಕೊಳ್ತಾರೆ ನಾಗೂರು ತಂಡ. ಹಾಗೆ 3 ಅಂಕಗಳು ಸ್ವರ್ಗಾವಿ ತಂಡಕ್ಕೆ. ಇನ್ ಫೇವರ್ ಆಫ್ ಸ್ವರ್ಗಾವ್ 14-9. ಸಮಯವನ್ನು ಕೈತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಸೂರಜ್ ಅರಿಯಾಸ್ ಬಬ್ಲುವರ ಪರವಾಗಿ. ಅನುಭವಿ ಆಟಗಾರ ಸ್ವರ್ಗಾವಿ ತಂಡದಲ್ಲಿ ಸಂಜು ಚಿಮ್ಮಡಿ ಎಂತ ಒಂದು ಪಂದ್ಯ. ಜೋರಾದ ಚಪ್ಪಾಳೆ ಬರಬೇಕು ಸ್ವರ್ಗಾವಿ ತಂಡಕ್ಕೆ. ಈ ಒಂದು ಪಂದ್ಯದಲ್ಲಿ ಬಾಂಬೆ ಅವರು ಮೊದಲ ಬಹುಮಾನವನ್ನ ತಮ್ಮ ಮನೆಯಲ್ಲಿ ಗಿಟ್ಟಿಸಿಕೊಂಡಿದ್ದಾರೆ ಸ್ವರ್ಗಾವಿ ತಂಡಕ್ಕೆ ಅಭಿನಂದನೆಗಳು. ಹಾಗೆ ದ್ವಿತೀಯ ಬಹುಮಾನವನ್ನ ನಾಗೂರು ತಂಡ ಪಡೆದುಕೊಂಡಿದೆ. ತಮಗೂ ಕೂಡ ಅಭಿನಂದನೆಗಳು. ಮುಗಿದಿದೆ. ಈಗ ಎಲ್ಲರೂ ಊಟಕ್ಕೆ ವ್ಯವಸ್ಥೆ ಇದೆ, ಅಲ್ಲಿ ನಾವು ಊಟ ಮಾಡ್ಬೋದು ಹೋಗಿ. ಇಲ್ಲಿಯವರೆಗೆ